ಬಟ್ ಅವರ ಒಂದು ಇವಾಗ ಎಲ್ರೂ ಆಲ್ಮೋಸ್ಟ್ ಒಂದು 8 ಗಂಟೆ 9 ಗಂಟೆಗೆ ಊಟ ಮಾಡೋ ಪದ್ಧತಿ. ಅದರಲ್ಲೂ ಪ್ರೆಗ್ನೆಂಟ್ಸ್ ಅಂತ ಬಂದಾಗ ಅವ್ರಿಗೆ ಸ್ವಲ್ಪ ಹೆಚ್ಚಿನ ಊಟ ಬೇಕಾಗುತ್ತೆ. ಯಾಕಂದರೆ ಅವರ ಜೊತೆ ಇನ್ನೊಂದು ಜೀವ ಕೂಡ ಅವರ ಒಂದು ಜೊತೆ ಕ್ಯಾರಿ ಮಾಡೋದ್ರಿಂದ ಅವ್ರಿಗೆ ನೆಕ್ಸ್ಟು ಮಲ್ಕೊಳ್ಬೇಕಾದ್ರೆ ಒಂದು ಹಾಲು ಹಣ್ಣು ತಿಂದು ಅಭ್ಯಾಸ ಇರುತ್ತೆ, ರೂಢಿ ಇರುತ್ತೆ. ಆ ಒಂದು ಕಾರಣಕ್ಕೆ ನಾನೇನು ಹೇಳ್ತೀನಿ, 7 ಗಂಟೆ 7ವರೆಗೆ ನಾರ್ಮಲ್ಲು ತಡ್ಕೊಳ್ಳೋ ಅಂಥವ್ರು, ತುಂಬ ಶಕ್ತಿ ಇರೋವಂಥವ್ರು ನಾರ್ಮಲಾಗಿ ಎಲ್ಲರೂ ಕೂಡ ಊಟ ಮುಗಿಸ್ಕೊಳ್ಬೋದು. ಅದಾದಮೇಲೆ ತುಂಬ ಯಾರು ಮೆಡಿಸನ್ ತೊಗೊಳ್ತಾರೆ ಅವ್ರಿಗೆ ಒಂದು ಹಾಲು ಹಣ್ಣು ಈ ಥರ ಒಂದು ಬ್ರೆಡ್ ಆಗಿರ್ಬೋದು ಈ ಥರ ಕೊಡ್ಬೋದು. ಇದಕ್ಕೆ ಯಾವ ಆಹಾರಕ್ಕೆ ದೋಷ ಅಂತಂದರೆ ಬೇಯಿಸಿ ಏನು ಇಟ್ಟಿರ್ತೀವಿ ಆ ಆಹಾರಕ್ಕೆ ಮಾತ್ರ ದೋಷ ಅಂತ ಹೇಳ್ತೀವಿ. ದೋಷ ಅನ್ನೋದೂ ಅದಲ್ಲ. ಸೈಂಟಿಫಿಕ್ ಪ್ರಕಾರ ಒಂದು ಬೇಯಿಸಿರೋ ಅಂಥ ಆಹಾರವನ್ನು ಅದರಲ್ಲಿ ಯಾವುದಾದ್ರೂ ಒಂದು ವಿಷಯುಕ್ತ ಪದಾರ್ಥ, ಯಾಕಂದರೆ ಇವಾಗ ಸ್ಪೇಸ್ಗೆ ಹೋಗಿ ಬರ್ತಾರೆ ಅವರು, ಅಲ್ಲಿಂದ ಬಂದಾಗ ಕೂಡ ಅಲ್ಲಿ ಅವರ ಒಂದು ಆರೋಗ್ಯದ ಹೆಚ್ಚು ಕಮ್ಮಿ ಹೇಗಾಗಿರುತ್ತೆ ಅಂತಂದರೆ ಇಲ್ಲಿ ಬಂದಾಗ ಅವ್ರು ಸುಧಾರಿಸ್ಕೊಳ್ಳೋಕ್ಕೆ 1 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಅದೇ ರೀತಿ ನಮ್ಮ ಸ್ಪೇಸಿಂದ ಬರೋವಂಥ ಒಂದು ಕಿರಣಗಳಿಗೆ ನಮ್ಮ ಫುಡ್ ಇವಾಗ ಒಂದಿನ ರಾತ್ರಿ ಪೂರ್ತಿ ಒಂದೊಂದು ಅಡುಗೆಗಳಿಟ್ಟಾಗ ಸಹಜವಾಗಿ ಅದು ಕೆಡೋದುಂಟು. ಈ ಟೈಮಲ್ಲಿ ಆ ಒಂದು ಫುಡ್ ಕಂಟ್ರೋಲ್ ಮಾಡಿದ್ರೆ ತುಂಬ ಒಳ್ಳೆಯದಾಗಿರುತ್ತೆ. ಜೊತೆಗೆ ನಾವು ಏನು ಗ್ರಹಣ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆನೇ ನಮ್ಮ ಒಂದು ಸ್ನಾನಗಳೆಲ್ಲ ಮಾಡಿಕೊಂಡು ನಮ್ಮ ಆಂಬಿಷನ್ ಇರುತ್ತೆ ಎಲ್ಲರಿಗೂ ಕೂಡ. ಇವಾಗ ಇವರೇ ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಪ್ರತಿಯೊಬ್ಬರು ಕೂಡ ಅವರವರ ಕೋರಿಕೆ ಏನಿದೆ ಅದನ್ನು ತಿಳ್ಕೊಂಡು ನಮ್ಮ ಕೋರಿಕೆಗೆ ಅನುಸಾರವಾಗಿ, ಯಾಕಂದರೆ ಗ್ರಹಣ ಅಂತ ಬಂದಾಗ ಎಲ್ಲರಿಗೂ ಒಂದು ಪವರ್ ಅಂತ ಹೇಳ್ತೀವಿ. ಅದು ಕೆಲವೊಂದು ಸತಿ ಏನು ಹೇಳ್ತೀವಿ, ಕ್ಷುದ್ರ ಶಕ್ತಿಯವರಿಗೆ ಪವರ್ ಬರುತ್ತೆ, ದೇವ್ರುಗಳ್ಗೆ ಅದಕ್ಕೆ ಬಾಕ್ಲಾಗ್ತಾರೆ, ಅದೆಲ್ಲ ತಪ್ಪು. ಆ ಒಂದು ಟೈಮಲ್ಲಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಅವರವರೇ ಆದ ಒಂದು ಚಿಂತನೆಗಳಿರುತ್ತೆ. ನಮ್ಮ ಒಂದು ಬೇಡಿಕೆನ ನಾವು ಈ ಪ್ರಕೃತಿಗೆ ನಮ್ಮ ವಿಷ್ಣ ಹೇಳ್ಕೊಳ್ತೀವಿ. ವಿಷ್ಣ ಹೇಳ್ಕೊಂಡು ನಮ್ಗೆ ಏನು ಬೇಕೋ ಅದನ್ನು ನಮ್ಮ ಇಷ್ಟ ದೇವರು, ಯಾವ ದೇವರಾದರೂ ಆಗಿರ್ಬೋದು, ನಮ್ಮ ಇಷ್ಟ ದೇವರನ್ನು ನೆನೆಸ್ಕೊಂಡು ನಮ್ಗೆ ಏನು ಬೇಕು ಅದನ್ನು 1 ಅವರ್ 2 ಅವರ್ ನೀವು ಕುತ್ಕೊಂಡು ಚಾಂಟ್ ಮಾಡಿ ಸಾಕು. ನಿಮ್ಗೆ ಏನು ಬೇಕು ಕೇಳ್ಕೊಳ್ಳಿ. ನಿಮ್ಗೆ ಓದೋಕ್ಕೆ ಬರಲ್ವಾ, ಬರೆಯೋಕ್ಕೆ ಬರಲ್ವಾ, ಆದರೆ ಎಲ್ಲರ ಬಾಯಲ್ಲೂ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವ್ರನ್ನ ಹೇಳ್ಕೊಳ್ಳೋ ಅಂಥ ಅಭ್ಯಾಸ ಪ್ರತಿಯೊಬ್ಬರಿಗೂ ಇರುತ್ತೆ. ಮತ್ತು ನಿಮ್ಗೆ ಏನು ಕಷ್ಟ ಇರುತ್ತೆ ಅದನ್ನು ಹೇಳ್ಕೊಳ್ಳೋ ಅಭ್ಯಾಸ ಕೂಡ ಪ್ರತಿಯೊಬ್ಬರಿಗೂ ಇರುತ್ತೆ. ಅದನ್ನು ರೂಢಿ ಮಾಡ್ಕೊಂಡು ಹೇಳ್ಕೊಳ್ಳಿ. ಮಾಮೂಲಿ ಎಲ್ಲರೂ ಮಂತ್ರ ಹೇಳ್ಕೊಂಡೇ ಪೂಜೆ ಮಾಡೋದಿಲ್ಲ ಮನೇಲಿ. ಸೊ ಅವ್ರಿಗೆ ಬೇಕಾಗಿರೋದನ್ನು ಕೇಳಿಕೊಂಡು ಈ ಗ್ರಹಣ ಟೈಮಲ್ಲಿ ಸಿದ್ಧಿ ಮಾಡ್ಕೊಳ್ಳಿ. ಸಿದ್ಧಿ ಅಂದರೆ ಅದೇನೆ, ನಮ್ಮ ಒಂದು ಏನಿದೆ ನಮ್ಮ ವಿಶ್ ಅದು ನೆರವೇರೋ ಅಂಥದ್ದು, ಅದನ್ನು ನಾವು ಪ್ರಕೃತಿಗೆ ನಾವು ಅರ್ಪಿಸ್ತಾ ಇದ್ದೀವಿ, ಪ್ರಕೃತಿಯನ್ನು ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಊಟ ತಿಂಡಿ ಅಂತ ಬಂದಾಗ ಸ್ವಲ್ಪ ಸಾತ್ವಿಕ ಆಹಾರ ತಗೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ. ಓಕೆ, ಇನ್ನು ವಿಜ್ಞಾನ ಲೋಕಕ್ಕೆ ಇದು ಒಂಥರ ವಿಸ್ಮಯ ಅಂತಾನೆ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಅಶೋಕ್ ಅವರಿದ್ದಾರೆ, ಅವ್ರನ್ನ ಕೂಡ ಮಾತನಾಡ್ಸೋಣ. ಸರ್, ಸಾಮಾನ್ಯವಾಗಿ ಜನಸಾಮಾನ್ಯರಿಗೆ ಚಂದ್ರಗ್ರಹಣ, ಅದು ರಕ್ತ ಚಂದ್ರಗ್ರಹಣ ಅಂತಂದರೆ ಭಯದ ವಾತಾವರಣ ಸೃಷ್ಟಿಯಾಗತ್ತೆ. ಇವತ್ತು ಏನು ಮಾಡಿದ್ರೆ ಒಳಿತು, ಏನು ಮಾಡಲಿಲ್ಲ ಅಂದರೆ ಒಳಿತು, ದೇವರ ಪಠನೆ ಮಾಡಬೇಕು, ಹೀಗೆ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನದಲ್ಲೂ ಕೂಡ ದೇವರಿಗೆ ದಿಗ್ಬಂಧನವನ್ನು ಹಾಕಲಾಗತ್ತೆ. ಬೆಳಗ್ಗೆಯಿಂದಲೇ ಕೂಡ ಈಗಾಗಲೇ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. 12 ಗಂಟೆಯ ನಂತರ ಎಲ್ಲ ದೇವಸ್ಥಾನಗಳನ್ನು ಆಲ್ಮೋಸ್ಟ್ ಬಂದ್ ಮಾಡುವಂತಹ ಕೆಲಸಗಳಾಗ್ತಾ ಇದೆ. ಇದು ವಿಜ್ಞಾನ ಲೋಕಕ್ಕೆ ಯಾವ ರೀತಿಯಾದಂತಹ ವಿಸ್ಮಯವನ್ನು ನೀಡ್ತಾ ಇದೆ ಅಂತ ಹೇಳಿ, ಮೊದಲಿಗೆ ಈ ರಕ್ತ ಚಂದ್ರಗ್ರಹಣದ ಬಗ್ಗೆ ಹೇಳೋದಾದರೆ. ಸುಮಾರು ವರ್ಷಗಳಿಂದ ನಮ್ಮ ಭಾರತಾದ್ಯಂತ ಈ ಗ್ರಹಣಗಳ ಬಗ್ಗೆ ಸಾಕಷ್ಟು ಅಪನಂಬಿಕೆಗಳು ಇದ್ದವು. ಈಗಲೂ ಸ್ವಲ್ಪ ಇದ್ದಾವೆ, ಈಗಲೂ ಕೂಡ ಮುಂದುವರೆದಿದೆ. ನೀವು 1956ರಲ್ಲಿ ರಷ್ಯಾದವರೊಂದು ಲೂನಿಕ್ ಅಂತೇಳಿ ಒಂದು ಉಪಗ್ರಹವನ್ನು ಉಡಾವಣೆ ಅದು 36 ತಾಸಿನಲ್ಲಿ ಚಂದ್ರಗ್ರಹನ ಒಂದು ಕಕ್ಷಕ್ಕೆ ಹೋಗುತ್ತೆ, ಆರ್ಬಿಟ್ಗೆ ಹೋಗುತ್ತೆ. ಕೆಲವೊಂದು ಮಾಹಿತಿಗಳನ್ನು ಅದು ಕಲೆ ಹಾಕುತ್ತೆ. ಅವೆಲ್ಲಗಳ ಸ್ಟಡಿಗಳು ನಮಗೆ ಉಪಲಬ್ಧ ಆಗ್ತವೆ. ತದನಂತರ 1959ರಲ್ಲಿ 3ನೇ ಲೂನಿಕ್ ಕಳಿಸ್ತಾರೆ. ಅದು ಚಂದ್ರನ ಅಪೋಸಿಟ್ ಹೋಗುತ್ತೆ. ನಮಗೆ ಕಾಣಲಿರೋದು ಭಾಗ ಅದು ಕೇವಲ ಒಂದು ಭಾಗ ಮಾತ್ರ ನಮಗೆ ಕಾಣುತ್ತೆ, ಚಂದ್ರನ ಭಾಗ ಇದುವರೆಗೂ. ಯಾಕಂದರೆ ಅದರದೊಂದು ಏನು ಈ ಭೂಮಿಯ ಸುತ್ತುವರಿತಕ್ಕಂಥ ಒಂದು ಆರ್ಬಿಟು ಮತ್ತು ತನ್ನ ಕಕ್ಷಕ್ಕೆ ಸುತ್ತುವರಿತಕ್ಕಂಥ ಆರ್ಬಿಟು ಸಿಮಿಲರ್ ಆಗಿರೋದ್ರಿಂದ, ಒಂದೇ ಭಾಗ ನಮಗೆ ಕಾಣ್ತಾ ಇರ್ತದೆ. ಬಟ್ ಅವ್ರು ಹೋಗಿರೋದು ಇನ್ನೊಂದು ಭಾಗಕ್ಕೆ ಹೋಗಿ ಪಿಕ್ಚರ್ಸ್ಗಳನ್ನು ತೊಗೊಂಡು ಬರ್ತಾರೆ. ಅದು ಸುಮಾರು 64,300 ಕಿಲೋಮೀಟರ್ಸ್ ದೂರದಿಂದ ಅವುಗಳನ್ನು ತೆಗೆದು ಕಳಿಸ್ತದೆ. ಅದೇ ರೀತಿ 1965ರಲ್ಲಿ ಅಮೇರಿಕದವರು ಉಪಗ್ರಹಗಳನ್ನು ಕಳಿಸ್ತಾರೆ, ಮಾಹಿತಿಗಳನ್ನು ಕಲೆ ಹಾಕ್ತಾರೆ.
ಆಮೇಲೆ 1969ರಲ್ಲಿ ಒಂದು ನೀಲ್ ಆರ್ಮ್ಸ್ಟ್ರಾಂಗ್ ಅಂತ ತಿಳ್ಕೊಂಡು ಫಸ್ಟು ಚಂದ್ರನ ಮೇಲೆ ಪಾದಾರ್ಪಣೆ ಮಾಡ್ತಾರೆ. ಆವಾಗ ನಮಗೇನಾಗುತ್ತೆ, ಚಂದ್ರನ ಬಗ್ಗೆ ಇರ್ತಕ್ಕಂಥ ಎಲ್ಲ ಮಾಹಿತಿಗಳು, ಆಲ್ಮೋಸ್ಟ್ ಮಾಹಿತಿಗಳು ನಮಗೆ ಗೊತ್ತಾಗ್ತದೆ. ಎಷ್ಟು ದೂರ ಇದೆ, ಅದರಲ್ಲಿ ಏನಿದೆ, ಅದರ ಸೈಜ್ ಎಷ್ಟಿದೆ, ಅದರ ಆಕಾರ ಎಷ್ಟಿದೆ, ವಿನ್ಯಾಸ ಎಷ್ಟಿದೆ, ಸಾಂದ್ರತೆ ಎಷ್ಟಿದೆ, ಮತ್ತು ಅಲ್ಲಿ ಏನೇನಿದಾವನು ಎಲ್ಲನೂ ಗೊತ್ತಾಗ್ತದೆ. ಇತ್ತೀಚಲಾಗಿ ನಮ್ಮ ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಿಂದ ಒಂದು ಚಂದ್ರಯಾನ ಅಂತೇಳಿ ಕೈಗೊಳ್ತಾರೆ. ಆ ಚಂದ್ರಯಾನ ಇಡೀ ಜಗತ್ತಿಗೆ ಒಂದು ಒಳ್ಳೆ ಮಾಹಿತಿಯನ್ನು ಕೊಡ್ತದೆ ಚಂದ್ರನ ಬಗ್ಗೆ. ಅಲ್ಲಿ ನೀರಿದೆನಾ, ಖನಿಜ ಇದೆನಾ, ಮತ್ತು ವಾಯುಗುಣ ಹೇಗಿದೆ, ಅಟ್ಮಾಸ್ಫಿಯರ್ ಹೇಗಿದೆ, ಹೀಗೆಲ್ಲ ಎಲ್ಲ ವಿಷಯಗಳು. ಇವತ್ತು ವೈಜ್ಞಾನಿಕ ಯುಗ. ಇವತ್ತು ನಭೋಮಂಡಲದಲ್ಲಿ ಏನಾಗ್ತಾ ಇದೆ, ಅಫ್ಕೋರ್ಸ್ ನಮಗೆ ಕೋಟ್ಯಾಂತರ ಮೈಲುಗಳ ದೂರದಲ್ಲಿ ಆಗ್ತಕ್ಕಂಥದ್ದು ಗೊತ್ತಾಗದೇ ಇದ್ದರೂ ಸಹಿತ ಚಂದ್ರ ನಮಗೆ ತುಂಬ ಸಮೀಪ ಇರತಕ್ಕಂಥದ್ದು. ಸುಮಾರು 3,82,000 ಕಿಲೋಮೀಟರ್ಸ್ ಎವರೇಜ್ ದೂರ. ಹೀಗಾಗಿ ಅದೇನು ಬಹಳ ದೂರ ಏನಲ್ಲ. ಸೊ ಹೀಗಾಗಿ ಎಲ್ಲ ವಿಷಯಗಳು ನಮ್ಮ ಚಂದ್ರನ ಬಗ್ಗೆ ಗೊತ್ತಾಗಿದ್ದಾವೆ. ಹೀಗಾಗಿ ಇದು ವೈಜ್ಞಾನಿಕವಾಗಿ ಆಗ್ತಕ್ಕಂಥ ಒಂದು ಸಹಜ ಪ್ರಕ್ರಿಯೆ, ಒಂದು ಪ್ರೊಸೆಸ್ ಏನು ಅಂತಂದರೆ, ನಮಗೆ ನಮ್ಮ ನೆರಳು ಬಿದ್ದೇ ಬೀಳುತ್ತೆ, ಅದೇ ಗ್ರಹಣ. ಭೂಮಿ ಒಂದು ಭಾಗ. ಈಗ ನಾವು ಈ ಭಾಗದಲ್ಲಿ ಏನು ಇಂಡಿಯಾ ಸರೌಂಡಿಂಗ್ಸ್ ಏರಿಯಾ, ಇದರಲ್ಲಿ ನಾವು ಬೆಳಕನ್ನು ಕಾಣ್ತಾ ಇದ್ದೀವಿ. ಯಾಕಂದರೆ ಸೂರ್ಯನ ಬೆಳಕು, ಅದರ ಅಪೋಸಿಟ್ಟು ಕತ್ತಲಲ್ಲಿದ್ದಾರೆ. ಪ್ರತಿ ದಿವಸನೂ ಸಹಿತ ಚಂದ್ರನ ಭೂಮಿಯಲ್ಲೂ ನಾವು ಗ್ರಹಣನ ಕಾಣ್ತೀವಿ. ಅದೇ ರೀತಿ ನಭೋಮಂಡಲದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಏನು ಕಾಯಗಳಿದ್ದಾವೆ, ಅವುಗಳಿಗೆ ಗ್ರಹಣಗಳು ಆಗ್ತಾನೇ ಇರ್ತವೆ. ಈ ಗ್ರಹಣಗಳು ನಮಗೆ ಕೇವಲ ಹುಣ್ಣಿಮೆ ಇದ್ದಾಗ ಮಾತ್ರ ನಮಗೆ ಗೋಚರ ಆಗ್ತದೆ. ಇವು ಅಮಾವಾಸ್ಯೆಗಳಲ್ಲೂ ಕೂಡ ಸಾಕಷ್ಟು ಗ್ರಹಣಗಳು ನಡೀತಿರ್ತವೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಣ. ಸೊ ಹೀಗಾಗಿ ಯಾವುದೇ ರೀತಿಯಿಂದ ನಂಬಿಕೆಗಳಿರಲಿ, ಬೇಡ ಅಂತ ಹೇಳಲ್ಲ. ಪಾಪ ಇಷ್ಟೊಂದು ಜನ ಧಾರ್ಮಿಕತೆಯಿಂದ ಇದು ಮಾಡಿದ್ದಾರೆ. ಅವ್ರಿಗೆ ನಾನು ಏನು ಚಕಾರ ಎತ್ತಲ್ಲ, ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ನಂಬಿಕೆಗಳು ಇರಬೇಕು ಮನುಷ್ಯನಿಗೆ, ನಾನು ಒಪ್ಕೊಳ್ತೀನಿ. ಬಟ್ ಮೂಢನಂಬಿಕೆಗಳು ಬೇಡ, ಮೌಢ್ಯಗಳು ಬೇಡ. ಅದಕ್ಕೆ ಯಾರು ಭಯಭೀತರಾಗದೆ ಎಲ್ಲರೂ ಸಹಿತ ಆಚೆ ಬಂದುಬಿಟ್ಟು ಇವತ್ತು ಈ ನಮ್ಮ ದೇಶದಲ್ಲಿ ಮತ್ತು ಈ ರಷ್ಯಾ ಆಗಿರ್ಬೋದು, ಇಂಡಿಯನ್ ಸಬ್ ಕಾಂಟಿನೆಂಟ್ಸ್ ಆಗಿರ್ಬೋದು, ಇಡೀ ಇಂಡಿಯನ್ ಓಷನ್ ಅಂದರೆ ಹಿಂದೂ ಸಾಗರ ಮತ್ತು ರಷ್ಯಾ, ಸುಮಾರು ಮೋರ್ ದೆನ್ 6 ಬಿಲಿಯನ್ ಪಾಪ್ಯುಲೇಷನ್.